ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮಾಮನ ಮಗಳದ್ದು ಹಾಫ್ ಸ್ಯಾರಿ ಫಂಕ್ಷನ್ ಇತ್ತು. ಅದಕ್ಕೆ ಬಿಫೋರ್ ಡೇ ನಾನು ಹೋಗ್ಬಿಟ್ಟು ಮೆಹಂದಿನೇ ಹಾಕಿಸ್ಕೊಂಬಂದಿದ್ದೆ ನನ್ನ ಫ್ರೆಂಡ್ ಹತ್ರ. ನೋಡ್ಬೋದು ಎಷ್ಟು ಚೆನ್ನಾಗಿ ಹಾಕಿದ್ಲು ಮೆಹಂದಿ ಅಂತ ಹೇಳ್ಬಿಟ್ಟು. ಅದ್ರದ್ದೇನು ವೀಡಿಯೋ ಜಾಸ್ತಿ ಹಾಕೋಕ್ಕೋಗಿಲ್ಲ. ಮತ್ತು ಇದು ಅದ್ರ ನೆಕ್ಸ್ಟ್ ಡೇ ಮಾರ್ನಿಂಗ್ ಫಸ್ಟ್ ನಮ್ಮ ಮಾಮನ ಮನೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಬಂದಿದ್ರು. ಸೂತ್ಕ ಕಳ್ಕೊಬೇಕಲ್ವ, ಹಂಗಾಗಿ ಆಮೇಲೆ ನಮ್ಮನೆ ಬಂದು ಪೂಜೆ ಮಾಡ್ತಿದ್ರು. ನಾವು ಅವ್ರು ಬರೋವರೆಗೂ ದೀಪ ಏನೂ ಹಚ್ಚಿರಲಿಲ್ಲ. ಫಸ್ಟ್ ಅವ್ರು ಬಂದು ಸುತ್ತಗೆಲ್ಲ ಕಳ್ಕೊಂಡ್ಮೇಲೆ ದೀಪ ಹಚ್ಚಬೇಕು ಅಂತ ಹೇಳ್ಬಿಟ್ಟು ಇವಾಗ ಫಸ್ಟು ನಮ್ಮ ತಾತಂಗೆ ಈ ಥರ ನಾಮ ಎಲ್ಲ ಇಕ್ಕಿ ಫಸ್ಟು ಅವರೇ ಅಲ್ವ ನಮ್ಮ ಮನೆಗೆ ಹಿರಿಯೋರು. ಅದಕ್ಕೆ ಎಲ್ಲರಿಗೂ ಫಸ್ಟಿಂದ ಒಬ್ಬೊಬ್ಬರಿಗೆ ಬಂದು ಇಕ್ಕಿ ಈ ಥರ ಪೂಜೆ ಎಲ್ಲ ಮಾಡ್ತಿದ್ರು. ಫಸ್ಟು ಅವರೇ ದೀಪ ಹಚ್ಚಬೇಕು, ಆಮೇಲೆ ನಾವು ಹಚ್ಚಬೇಕು ಅಂತ ಹೇಳಿದ್ರು. ಫಸ್ಟ್ ಅದಕ್ಕೆ ನಾನು ಈ ಥರ ನಾಮ ಎಲ್ಲ ಇಕ್ಕಿಸ್ಕೊಂಡು ಆಮೇಲೆ ನಾನು ಹೋಗ್ಬಿಟ್ಟು ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ನಾನು ಇವಾಗ ದೀಪ ಹಚ್ಚೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ಮತ್ತು ನಾನು ನೆಕ್ಸ್ಟು ವಾಯ್ಸ್ ಓವರ್ ಕೊಡಲ್ಲ, ಏನು ಒರಿಜಿನಲ್ ವಿಡಿಯೋ ಇರುತ್ತೆ ಹಾಕಿರ್ತೀನಿ, ನೀವೇ ವಾಚ್ ಮಾಡಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅವರೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ಮತ್ತೆ ನಮ್ಮ ಅಜ್ಜಿ ಎಲ್ಲ ಹೋಗ್ಬಿಟ್ಟು ಸಂತೆಗೆ ತರಕಾರಿ ಎಲ್ಲ ತಂದರು, ಬಿಕಾಸ್ ಊರಿಗೆ ತೊಗೊಂಡೋಗೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಮಾತಾಡ್ಕೊಂಡು ಹಂಗೆ ಸೊಪ್ಪೆಲ್ಲ ಸೋಸ್ಕೊಂಡು ಕೂತಿದ್ವಿ. ಇವ್ನು ನೋಡ್ಬೋದು ಏನು ಮಾಡ್ತವನೆ ಅಂತೆಲ್ಲ ವೇಸ್ಟ್ ಮಾಡ್ಕೊಂಡು ಕೂತವನೆ. ನಾವು ತಿಂಡಿ ಮಾಡಿರಲಿಲ್ಲ, ಬಿಕಾಸ್ ನಮ್ಮ ಮಾಮನ ಮನೆಯಲ್ಲೇ ಮಾಡಿರ್ತಾರಲ್ವ, ಎಲ್ಲರಿಗೂ ಇಲ್ಲೇ ಇಸ್ಕೊಂಬರೋಣ ಅಂತ ಹೋಗಿದ್ವಿ. ನಾವು ಹೆಂಗೂ ಹೋಗಿದ್ವಲ್ಲ, ಮತ್ತೆ ಅಲ್ಲೇ ತಿಂದ್ಬಿಡೋಣ, ಮನೇಲಿರೋರಿಗೆ ಮಾತ್ರ ತಗೊಂಡೋಗೋಣ ಅಂತ ನಾವೆಲ್ಲ ಅಲ್ಲೇ ಟಿಫನ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಮತ್ತು ಇದು ಆಫ್ಟರ್ನೂನ್ ವ್ಲಾಗ್ ಎಲ್ಲ ಕಂಟಿನ್ಯೂ ಆಗುತ್ತೆ ನೋಡಿ. ಮತ್ತು ನಮ್ಮ ಟೀಚರ್ಸ್ ಎಲ್ಲ ಬಂದಿದ್ರು, ಎಲ್ಲರೂ ಇನ್ವೈಟ್ ಮಾಡಿದ್ವಿ ಫಂಕ್ಷನ್ಗೆ. ನಮ್ಮ ಮಾಮನ ಮತ್ತು ಫ್ಯಾಕ್ಟ್ರಿಗೆ ಹೋಗೋದ್ರಿಂದ ಫ್ಯಾಕ್ಟ್ರಿ ಮೆಂಬರ್ಸ್ ಎಲ್ಲ ಜಾಸ್ತಿ ಜನನೇ ಬಂದಿದ್ರು. ಇನ್ನೊಂದು ಸ್ವಲ್ಪ ಜನ ಸಂಜೆ ಬರೋರು ಇದ್ದರು. ಇವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮ, ನಮ್ಮ ಅಜ್ಜಿ, ನಮ್ಮ ಅಣ್ಣ ಎಲ್ಲ ಕೂತಿದ್ರು. ನಾನು ವ್ಲಾಗ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದೆ, ಎಲ್ಲರೂ ನಗ್ತಾಯಿದ್ರು ನೋಡಿ. ಹಂಗೆ ಕಂಟಿನ್ಯೂ ಆಗುತ್ತೆ. ಚೆನ್ನಾಗಿದೆ.
ಬೋರ್ ಆಗಬಾರ್ದು ಅಂತ ನಾವೆಲ್ಲ ರೇಗಿಸ್ಕೊಂಡು ಕೂತಿದ್ವಿ. ಇವರೆಲ್ಲ ನನ್ನ ತಂಗಿ ಕ್ಲಾಸ್ಮೇಟ್ಸು. ಮಧ್ಯಾಹ್ನ ಫಂಕ್ಷನ್ ಇತ್ತಾಗೆ ಊಟಕ್ಕೆ ಅಂತ ಪರ್ಮಿಷನ್ ಕೇಳ್ಕೊಂಡು ಬಂದಿದ್ರು ಕಾಲೇಜಿಂದ. ಫಂಕ್ಷನ್ ಬೇಗ ಬರಬಿಡ್ತೀವಿ. ಅಲ್ಲೇ ನನ್ನ ಫ್ರೆಂಡು ಬಂದ್ಲು, ಮತ್ತು ಅವಳನ್ನ ವೆಯ್ಟ್ ಮಾಡಿಸೋದು ಬೇಡ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ನಮ್ಮ ತಾತ ಬಂದಿರಲಿಲ್ಲ, ಅಂಗಡಿ ಹತ್ರ ಇದ್ರು. ಬಂದಮೇಲೆ ಫ್ಯಾಮಿಲಿ ಫೋಟೋ ಕೂಡ ತೆಗಿಸ್ತೀವಿ. ಇಲ್ಲಿ ಫೋಟೋ ನೀನು ಈ ಥರ ಹಾಂ ಓಕೆ. ಇಲ್ಲಿ ಕ್ಯಾಮ್ ನೋಡಿ ಮೇಡಮ್, ಕ್ಯಾಮ್ ನೋಡಿ. ಸ್ಮೈಲ್ ಇರಲಿ, ಸ್ಮೈಲ್ ಹಾಗೆ ಇರಿ ಮೇಡಮ್, ಸ್ಮೈಲ್ ಇರಲಿ ಹಾಗೆ ಇರಿ. ಆ್ಯಂಡ್ ಇದು ನೆಕ್ಸ್ಟ್ ಡ್ರೆಸ್ಗೋಸ್ಕರ ಇವಾಗಲೇ ಫಂಕ್ಷನ್ನ ಎಂಡ್ ಮಾಡ್ತಾ ಇದ್ವಿ, ಫೋಟೋ ಶೂಟ್ಗೋಸ್ಕರ. ಇಲ್ಲಿ ನೋಡಿ ಮೇಡಮ್, ಗೊತ್ತಿರಿ ಆಯಿತು. ಆ ಕಡೆನೇ ಬಂದ್ಬಿಡಿ, ಎಲ್ಲ ಆ ಕಡೆನೇ ಬನ್ನಿ ಫಸ್ಟ್. ಹಾಂ ಓಕೆ. ಹಾಗೆ ಇಲ್ಲಿ ನೋಡಿ ಕ್ಯಾಮ್ ನೋಡಿ ಮೇಡಮ್, ಈ ಕಡೆ ನೋಡಿ ಅಲ್ಲ ಹಾಗೆ ಇರಿ. ಓಕೆ ಮಾಡಿ ಮೇಡಮ್. ನೀವೇ ಹೇಳಿ ಜೋರಾಗಿ. ಲಾಸ್ಟಲ್ಲಿ ವಿಡಿಯೋ ಆ್ಯಡ್ ಮಾಡ್ತೀನಿ ಅಂತ ಹೇಳಿದ್ದೆ, ನೋಡ್ಬೋದು. ಮತ್ತು ಇದು ಫ್ಯಾಮಿಲಿ ಫಂಕ್ಷನ್ ಆಗಿರೋದ್ರಿಂದ ನಾವೇ ಫಸ್ಟ್ ಹೋಗಿ ಊಟ ಮಾಡೋಕ್ಕಾಗಲ್ಲ, ಎಲ್ಲರೂ ವೆಯ್ಟ್ ಮಾಡಬೇಕು ಎಲ್ಲರದ್ದು ಆಗೋ ತನಕ. ಅದಾದಮೇಲೆ ನಾನು, ನಮ್ಮ ಅಣ್ಣ, ನಮ್ಮ ಅಕ್ಕ, ನಮ್ಮ ಅಜ್ಜಿ, ನಮ್ಮ ದೊಡ್ಡಮ್ಮ ಎಲ್ಲ ನನ್ನ ಫ್ರೆಂಡ್ ಜೊತೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ನೋಡ್ಬೋದು ಊಟ ಏನೇನು ಮಾಡಿಸಿದ್ರು ಅಂತ. ಚೆನ್ನಾಗಿತ್ತು ಊಟ ಎಲ್ಲ. ನಾವೇ ಭಟ್ರ ಹತ್ರ ಮಾಡಿಸಿದ್ದು, ನಾವೇನು ಕ್ಯಾಟ್ರಿಂಗ್ ಏನೂ ಕೊಟ್ಟಿರಲಿಲ್ಲ, ನಾವೇ ಮನೆ ಹತ್ರನೇ ಕರೆಸ್ಬಿಟ್ಟು ಮಾಡಿಸಿದ್ವಿ. ಆಫ್ಟರ್ನೂನ್ ಅಲ್ಲೇ ಒಂದು 3 o'clock ಅರೌಂಡ್ ಆಗಿತ್ತು ನಾವು ಊಟ ಮಾಡೋ ಅಷ್ಟರಲ್ಲಿ, ಬಿಕಾಸ್ ಜನ ಎಲ್ಲ ಜಾಸ್ತಿ ಇದ್ರಲ್ವ. ಮತ್ತು ಅವಳ ಹತ್ರ ಒಬ್ಬಳೇ ಇರ್ತಾಳೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಅಲ್ಲಿದ್ವಿ. ಇವಾಗ ಫೋಟೋಶೂಟ್ಗೆ ಅಂತ ಹೋದ್ಲು, ಅದಕ್ಕೆ ನಾವು ಫೋಟೋಶೂಟ್ ಮಾಡಿಸ್ಬೇಕಾಗಿತ್ತು. ಬಟ್ ಊಟ ಮಾಡ್ಕೊಂಡು ಹೋಗೋಣ, ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು, ನನ್ನ ಫ್ರೆಂಡ್ ಬೇರೆ ಬಂದಿದ್ಲಲ್ವ, ಅವಳನ್ನ ಕಾಯ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಊಟ ಮಾಡೋಕ್ಕೆ ಅಂತ ಬಂದ್ವಿ. ಅಷ್ಟರಲ್ಲಿ ಅಲ್ಲವಳು ಫೋಟೋಶೂಟ್ ಮಾಡಿಸ್ತಾಯಿದ್ಲು, ಬಿಕಾಸ್ ನೆಕ್ಸ್ಟ್ ಡ್ರೆಸ್ ಚೇಂಜ್ ಮಾಡಬೇಕಲ್ವ, ಅದು ಫೋಟೋಶೂಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಜಾಯ್ನ್ ಆಗೋಣ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಊಟ ಮಾಡ್ಕೊಂಡು ಹೋಗಿ ಬಂದ್ವಿ. ನೋಡ್ಬೋದು ನೀವೇ ಏನೇನು ಊಟ ಮಾಡಿಸಿದ್ವಿ ಅಂತ ಹೇಳ್ಬಿಟ್ಟು. ಓಕೆ, ಲುಕ್ ಆಗಿ ಆ ಕಡೆ ಸ್ವಲ್ಪ ಮೇಲೆ ಸ್ಮೈಲ್, ಓಪನ್ ಸ್ಮೈಲ್ ಮಾಡಿ. ಮೇಡಮ್ ಕೈ ಹಿತ ಈ ಥರ ಬಂದು ಮಾಡಿ. ಸ್ವಲ್ಪ ಬಾಡಿ ಕ್ರಾಸ್ ಆಗಲ್ಲ, ಸ್ವಲ್ಪ ಆಗಲ್ಲ. ಕೈ ಇನ್ನ ಈ ಥರ ತಗೊಂಡು, ಕೈ ಇನ್ನ ಈ ಥರ ಕೈ ಜೊತೆ ಇಲ್ಲ ಈ ಥರ ತಗೊಂಡು, ಇದೇ ಥರ ಸ್ವಲ್ಪ ಬಾಡಿ ಕ್ರಾಸ್. ಓಕೆ, ಲುಕ್ ಆಗಿ ಹಾಕಿ ಸ್ಮೈಲ್. ಓಕೆ ಬಿಡು. ನೆಕ್ಸ್ಟು ಫೋಟೋಶೂಟ್ ಎಲ್ಲ ಆಯಿತು. ಇದು ನನ್ನ ಸೆಕೆಂಡ್ ಔಟ್ಫಿಟ್ ಆಗಿರುತ್ತೆ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾನು ನನ್ನ ಮಾಮನ ಮಗಳು ಸಿಂಗಲ್ ಫೋಟೋ ನಾನೇ ಕ್ಲಿಕ್ ಮಾಡ್ತಾಯಿದ್ದೆ ಫೋನಲ್ಲಿ. ರಾತ್ರಿ ಕೇಕ್ ಕಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಾಮನ ಮಗಳು ಎಲ್ಲ ನಮ್ಮ ಮನೆಯಲ್ಲೇ ಇದ್ದರು. ಅದಕ್ಕೆ ಕೇಕ್ ತಗೊಂಬರ. ಮತ್ತು ನಮ್ಮ ಮಾಮನ ಮಗಳು ನೋಡ್ಬೋದು, ಅವಳು ಫುಲ್ಲು ಎಕ್ಸೈಟ್ ಆಗಿಬಿಟ್ಟು ಅವಳೆ ಕೇಕ್ ಅಂತ ಹೇಳ್ಬಿಟ್ಟು.
ಈಗ ಬೇಕ್ರಿ ಹತ್ರ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ದೂರ ಅಷ್ಟೇ, ಮನೆ ಹತ್ರದಿಂದ ರೋಡ್ ಇರೋದು. ಇವಾಗ ಬೇಕ್ರಿ ನೋಡ್ಬೋದು ಎಷ್ಟು ಕಲರ್ಫುಲ್ ನ್ಯೂ ಇಯರ್ ಅಂದರೆ ಇಷ್ಟೆಲ್ಲ ಜನ ಎಲ್ಲ ಫುಲ್ ರಶ್ ಇರ್ತಾರೆ. ನಾವು ಅಂದ್ಕೊಂಡು ಹೋಗಿದ್ದೆ ಕೇಕ್ ಥರನಾ ಪೇಸ್ಟ್ರಿ ಥರನಾ ಅಂತ ನಾರ್ಮಲ್ ಥರನಾ ಅಂತ ಹೋಗಿದ್ವಿ. ಬಟ್ ಯಾರಿಗೂ ಹುಷಾರಿರ್ಲಿಲ್ವಲ್ಲ, ಅದಕ್ಕಾಗಿ ನಾರ್ಮಲ್ ಚಾಕ್ಲೇಟ್ ಕೇಕೆ ಥರನಾ ಅಂತ ತಂದ್ವಿ. 2 kg ಚಾಕ್ಲೇಟ್ ಕೇಕ್ನ ತಂದ್ವಿ. ಕೇಕ್ ಮಾತ್ರ ಫುಲ್ಲು ಫ್ರೆಶ್ ಆಗಿ ಚೆನ್ನಾಗಿತ್ತು. ನೋಡ್ಬೋದು ನೀವೇನೆ ಯಾವ ಥರ ಇತ್ತು ಕೇಕ್ ಅಂತ ಹೇಳ್ಬಿಟ್ಟು. ನಾನು ನೆಕ್ಸ್ಟು ವೀಡಿಯೋಲಿ ಹಾಕಿರ್ತೀನಿ. ಪೇಸ್ಟ್ರೀಸ್ ನೋಡಿ ಎಷ್ಟು ವೆರೈಟೀಸ್ ಆಫ್ ಪೇಸ್ಟ್ರೀಸ್ ಮಾಡಿದರು ಅಂತ ಹೇಳ್ಬಿಟ್ಟು. ನಮ್ಮ ಪ್ಲ್ಯಾನ್ ಇದ್ದಿದ್ದು ಫಸ್ಟು ಪೇಸ್ಟ್ರಿ ತಗೋಣ ಅಂತಲೇ ಹೇಳ್ಬಿಟ್ಟು, ಅಲ್ಲೋದ್ಮೇಲೆ ಫುಲ್ಲು ಪ್ಲ್ಯಾನ್ ಎಲ್ಲ ಚೇಂಜ್ ಆಯಿತು. ಇವಾಗ ನಾವು ಕೇಕ್ ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕೆಲಸ ಇತ್ತು, ಹಂಗೆ ನನ್ನ ತಂಗಿಗೆ ಹೋಗು ಮನೆಗೆ ತಗೊಂಡು ನಾನು ಹೋಗ್ಬಿಟ್ಟು ಬರ್ತೀನಿ, ಮತ್ತೆ ಎಂತೂ ಕೇಕ್ ಇಟ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಅವಳನ್ನ ಮನೆಗೆ ಕಳಿಸ್ದೆ. ಇವಾಗ ನೈಟ್ 12 ಗಂಟೆ ಆಗಿದೆ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಲೇಟ್ ಆಗಿದೆ ವಿಡಿಯೋ ಬರೋದು, ಬಟ್ ಕೇಕ್ ಕಟ್ ಮಾಡ್ತಾಯಿದ್ದೀವಿ. ಯಾರೂ ಎದ್ದಿರಲಿಲ್ಲ, ಎಲ್ಲ ಮಲ್ಕೊಂಬಿಟ್ಟಿದ್ರು. ಬೆಳಗ್ಗೆಯಿಂದ ಕೆಲಸ ಮಾಡಿ ಎಲ್ಲ ಸುಸ್ತಾಗಿರುತ್ತಲ್ವ, ಅದಕ್ಕೆ ನಾವು 3 ಜನನೇ ಎದ್ವಿ. ಕೇಕ್ ಎಲ್ಲ ಕಟ್ ಮಾಡ್ಕೊಂಡು ತಿಂದ್ವಿ. ನಮ್ಮ ಶಿಂಬ ನೋಡ್ಬೋದು ಹೆಂಗೆ ನೋಡ್ತಿದ್ದಾನೆ ಅಂತ. ಅವನಿಗೆ ಫುಲ್ಲು ಶಾಕ್ ಇದೆ, ಬೆಂಕಿ ಎಲ್ಲ ಹಚ್ಚುತ್ತವ್ರಲ್ಲ ಅಂತ ಹೇಳ್ಬಿಟ್ಟು. ಕೇಕ್ ಎಲ್ಲ ಕಟ್ ಮಾಡ್ಕೊಂಡು ತಿಂದ್ಬಿಟ್ಟು ಮಲಿಕೊಂಡ್ವಿ. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ನನ್ನ ಫ್ರೆಂಡು ಬರ್ತಡೇ ಇತ್ತು. ಇದು ನಮ್ಮ ಲಾಸ್ಟ್ ಸೆಮ್ ಅಲ್ವ, ಅದಕ್ಕೆ ನಾವೇ ಎಲ್ಲ ಪ್ಲ್ಯಾನ್ ಮಾಡಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಇದು ನೆಕ್ಸ್ಟ್ ಅಯ್ಯಪ್ಪ ಸ್ವಾಮಿ ಭಜನೆ ಇತ್ತು ನಮ್ಮ ಮನೆ ಹತ್ರ. ನೋಡ್ಬೋದು ದೇವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂತ ಹೇಳ್ಬಿಟ್ಟು. ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಮಧ್ಯ ಮಧ್ಯ ಒಂದೊಂದು ವೀಡಿಯೋ ಕೂಡ ಆ್ಯಡ್ ಮಾಡಿರ್ತೀನಿ, ನೋಡ್ಬೋದು. ಮತ್ತು ಭಜನೆ ಎಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ಅವರೇ ದೇವರ ಹಾಡು ಕೂಡ ಅವರೇ ಹಾಡ್ತಾಯಿದ್ರು. ಮತ್ತು ಎಷ್ಟು ಜನ ಸೇರಿದ್ರು ಅಂತ ವಿಡಿಯೋದಲ್ಲಿ ನೋಡ್ಬೋದು ನೀವೇನೆ. ಅಲ್ಲೇ ನೈಟ್ 9 o'clock ಆಗಿತ್ತು. ನಾವು ಇಲ್ಲಿಗೆ ಹೋಗೋ ಅಷ್ಟರಲ್ಲಿ ಯಾರು ಇಲ್ಲಿಗೆ ಬಂದಿದ್ರೆ ಕಮೆಂಟ್ ಮಾಡಿ. ನಾನೇ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಇವ್ರದ್ದು ಇನ್ನೂ 48 days ಇದು ಫಂಕ್ಷನ್ ಇರೋದು. ಡೇ 1 ಇರ್ಬೋದು ಫುಲ್ಲು ಪ್ರಸಾದ, ಎಷ್ಟು ಜನ ಹೋಗ್ತಾರೆ ಅಷ್ಟು ಜನಕ್ಕೂ ಪ್ರಸಾದ ಎಲ್ಲ ಮಾಡಿಸ್ತಿದ್ದಾರೆ. ಬಟ್ ಒಂದು 4-5 days ಬಿಟ್ಕೊಂಡು ಸಖತ್ತು ಗ್ರ್ಯಾಂಡಾಗೆ ಫಂಕ್ಷನ್ನ ಮಾಡಿದರು. ಎಲ್ಲರಿಗೂ ಜಾಸ್ತಿ ಊಟ ಎಲ್ಲ ಮಾಡಿಸಿ ಭಜನೆ ಎಲ್ಲ ಮಾಡಿಸಿದ್ರು. ದೇವ್ರ ಭಜನೆ ಎಲ್ಲ ಅಂತ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ನೋಡೋಕ್ಕೆ. ಅಲಂಕಾರ ಎಲ್ಲ ದೇವ್ರು ನೋಡ್ಬೋದು ನೀವು ಎಷ್ಟು ಅಂತ. ಅಭಿಷೇಕ ಎಲ್ಲ ಮಾಡ್ತಿದ್ರು, ಬಟ್ ನಾವು ಹೋಗೋ ಅಷ್ಟರಲ್ಲಿ ಅದೆಲ್ಲ ಮುಗ್ದೋಗ್ಬಿಟ್ಟಿತ್ತು. ಅದೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.